ನೀವು ಬಯಸಿದ ಸ್ತ್ರೀ ಪುರುಷ ನಿಮ್ಮಂತೆ ವಶೀಕರಣ ಆಗಬೇಕೆ? ಈ ಮಹಾಶಕ್ತಿಶಾಲಿ ತಂತ್ರ ಪ್ರಯೋಗವನ್ನು ಮಾಡಿ. ಈ ರೀತಿ 5 ಮಣ್ಣಿನ ಕುಡಿಕೆಗಳನ್ನು ತೆಗೆದುಕೊಂಡು ದಿಗ್ಬಂಧನ ಮಾಡಿ. ನಂತರ ಅದರಲ್ಲಿ ಕಲ್ಲುಪ್ಪನ್ನ ಹಾಕಿ 2 ಗೊಂಬೆಯನ್ನ ಆ ಒಂದು ವಶೀಕರಣ ಯಂತ್ರದ ಮಧ್ಯದಲ್ಲಿ ಇಟ್ಟು ಸುತ್ತಲೂ ಕರ್ಪೂರಗಳನ್ನ ಹಚ್ಚಿ, ನಂತರ ನಿಂಬೆಹಣ್ಣುಗಳನ್ನ ಈ ರೀತಿಯಾಗಿ ಇಟ್ಟು ಅವರ ಹೆಸರನ್ನ ಹೇಳುತ್ತಾ ಆ ಗೊಂಬೆ ಮತ್ತು ನಿಂಬೆಹಣ್ಣುಗಳ ಮೇಲೆ ಕುಂಕುಮವನ್ನ ಚೆಲ್ಲಿ. ಹೀಗೆ ಈ ತಂತ್ರ ಪರಿಹಾರ ಮಾಡಿದಂತಹ ಈ ಗೊಂಬೆಗಳನ್ನ ನೀವು ಮಲಗುವ ದಿಂಬಿನ ಕೆಳಗೆ 2 ದಿನ ಇಟ್ಟುಕೊಂಡು 3ನೇ ದಿನ ತೆಗೆದುಕೊಂಡು ಹೋಗಿ ಆ ವ್ಯಕ್ತಿ ಇರುವ ದಿಕ್ಕಿನಲ್ಲಿ ಮಣ್ಣಿನೊಳಗೆ ಮುಚ್ಚಬೇಕು. ಹೀಗೆ ಈ ತಂತ್ರ ಪರಿಹಾರವನ್ನ ಯಾರೊಂದಿಗೂ ಮಾತನಾಡದೆ ಮೌನವಾಗಿ ಅಮಾವಾಸ್ಯೆಯ ದಿನ ಮಾಡಬೇಕು. ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಇಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕೇ? ಗುರೂಜಿಯವರನ್ನ ಕೂಡಲೇ ಸಂಪರ್ಕಿಸಿ. ಅವರು ಖಂಡಿತ ನಿಮ್ಮ ಸಮಸ್ಯೆಗಳನ್ನ ಕೆಲವೇ ದಿನಗಳಲ್ಲಿ ಇದೇ ರೀತಿಯ ವಿಶೇಷ ತಾಂತ್ರಿಕ ಮಹಾಶಕ್ತಿಶಾಲಿ ತಂತ್ರಗಳಿಂದ ಬಗೆಹರಿಸಿಕೊಡುತ್ತಾರೆ. ಹಿಂದೆ ಇಲ್ಲಿರುವ ಫೋನ್ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ. ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ. ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ? ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ? ನಂಬಿದವರಿಂದ ತೊಂದರೆಯೇ? ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೇ? ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ? ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ? ಚಿಂತಿಸಬೇಡಿ ವೀಕ್ಷಕರೇ, ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ.